ಅದು ಪೂರ್ತಿ ಉದ್ಭವ ಮೂರ್ತಿ ರೀ ಅದು. ಹಾಂ ಸರ್. ಅದು ಯಾವುದೋ ಉಳಿ ಮುಟ್ಟದ ದೇವ್ರಂತ ಅದು. ಓಕೆ. ಹಾಂ ಜಗತ್ತಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಉಳಿ ಮುಟ್ಟಿರೋ ದೇವ್ರು ಕಾಣ್ತೀರಿ. ಹಾಂ ಆದ್ರೆ ಇಲ್ಲಿ ಮಾತ್ರ ಅದು ಉಳಿ ಮುಟ್ಟದ ದೇವರು. ಎಲ್ಲಿ ಕೂಡ ಸೀತಾದೇವಿ ಒಬ್ಬರೇ ಇಲ್ಲ, ಬಟ್ ಇಲ್ಲಿ ಮಾತ್ರ ತಾಯಿ ಒಬ್ಬಳೇ ಇರೋದು. ಎಲ್ಲಿ ಹೋದ್ರೂ ರಾಮನ ಜೊತೆಗೆ ಇರೋದು, ಆದ್ರೆ ಇಲ್ಲಿ ತಾಯಿ ಮಗ ಇಬ್ಬರು ಇದ್ದಾರೆ. ಸಾಮೂಹಿಕ ಮದುವೆ ಎಷ್ಟೇ ಆಗಲಿ ಮಠದಿಂದಲೇ ತಾಳಿ ಬಟ್ಟೆ ಕಾಲುಂಗ್ರ ಕೊಟ್ಟು ಇಲ್ಲೇ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಜಾತ್ರೆ ಸಮಯದಲ್ಲಿ ಅವ್ರ ಕಲ್ಯಾಣದಲ್ಲೇ ಮಾಡಿ. ಅಂದ್ರೆ ಆಂಜನೇಯ ಪೂರ್ವಾಭಿಮುಖವಾಗಿದ್ರೆ ಕಪಿರೂಪ, ಪಶ್ಚಿಮಾಭಿಮುಖವಾಗಿದ್ರೆ ಗರುಡ ರೂಪ. ಹಾಗಾಗಿ ಈ ಸ್ಥಳಕ್ಕೆ ಏನಂತ ಇಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿರೋದು ಅಂಜನಾದ್ರಿ. ಗರುಡ ದೇವನಿಗೆ ಬಹಳಷ್ಟು ಶಕ್ತಿ ಇರ್ತದೆ, ಅದಕ್ಕಾಗಿ ಆತನಿಗೆ ವೀರಾಂಜನೇಯ ಅಂತ ಹೆಸರಿಡೋಣ, ಈ ಕ್ಷೇತ್ರಕ್ಕೆ ಗರುಡಾದ್ರಿ ಅಂತ ಹೆಸರಿಡೋಣ ಅಂತಂದೇಳಿ ಆ ಸಂಕಲ್ಪ ಮಾಡಿ ಇಟ್ಟಿದ್ದೀರಿ. ಗರುಡ ಬಂದು ಇಲ್ಲಿ ವಿಸಿಟ್ ಕೊಡ್ತತ್ತ ಅಂತ ಅದು ನನಗೆ ಆಗೈತ್ರಿ, 1-2-3 ಸರಿ ಆಗೈತಿ. ಗರುಡ ಬಂದು 3 ಸುತ್ತ ಪ್ರದಕ್ಷಿಣೆ ಕೂಡ ಹಾಕೋಗೈತ್ರಿ. ಒಂದು 3-4 ಸರಿ ಅದು ನನಗೆ ಗೋಚರ ಆಗ್ಯದ. ಭಗವಂತನನ್ನ ನಾನು ನೀನು ಯಾವ ರೂಪದಲ್ಲಿ ಇದ್ದೀಯಾ ಅಂತಂದೇಳಿ ಕೇಳಿದಾಗ ನನಗೆ 4-5 ಸರಿ ಕೂಡ ನಾನು ಇದೇ ರೂಪದಲ್ಲಿ ಇದ್ದೀನಿ ಅಂತ ನನಗೆ ಗೋಚರ ಆಗಿದೆ. ಆ ಅನುಭವದಿಂದ ಮತ್ತು ಈ ವಿಚಾರದಿಂದ ಇದಕ್ಕೆ ಗರುಡಾದ್ರಿ ಅಂತ ಹೆಸರು. ಗರುಡ. ಆಮೇಲೆ ಜಾತ್ರೆ ಕೂಡ ನಾವೊಂದು ನಿಯಮ ಹಾಕ್ಸ್ತೀವಿ, ಅಲ್ಲಿ ಹೊರಗಡೆ ಒಂದು ವೆಲ್ಕಮ್ ಬೋರ್ಡ್ ಮಾಡಿದಾಗ ಅಂಜನಾದ್ರಿ ಬೆಟ್ಟ ನೋಡು ಗರುಡಾದ್ರಿ ಮಠ ನೋಡು ಅಂತ ಹಾಕ್ಸ್ತೀವಿ. ಸೊ ಇನ್ನೊಂದು ಚಿಕ್ಕದಾಗಿ ಗೋಶಾಲೆ ಸೆಟ್ನಿ ಇದೆ ಅಂತ ಕೇಳ್ಬಿಟ್ಟಿವಿ. ಇಲ್ಲಿ ಗೋಶಾಲೆ ಐತ್ರಿ. ಇವಾಗೇನು ಹೊರಗಡೆ ಹೋಗಿದಾವ ಅಲ್ಲಿ ಕಡೆ ಹೊರಗಡೆ ಕಟ್ಟಿದೀವಿ. ಈಗ ಇಲ್ಲಿ ತಂದು ಸಾಯಂಕಾಲ ಕಟ್ತಾರೆ, ಯಾಕಂದ್ರೆ ಈಗ ಎಲ್ಲ ಕಟ್ಟಿರೋ ಇದು ಮಾಡ್ಕಂತ ಒಂತಂದು ಎಷ್ಟೋ ಜನಕ್ಕೆ ಹಾಲಿರೋದಿಲ್ಲ, ಆ ಗೋವಿನ ಹಾಲು ಕುಡದೇ ಬೆಳೆದಿರ್ತೀವಿ. ನಮಗೆ ತಾಯಿ ಅದು ಕರೆಕ್ಟ್. ಆ ತಾಯಿಯನ್ನು ನಿತ್ಯ ಕಾಲದಲ್ಲಿ ನಮ್ಮ ಹೆತ್ತ ತಾಯಿಗಳನ್ನ ಎಷ್ಟು ಪೂಜೆ ಮಾಡಿದ್ರೆ ಫಲ ಸಿಗ್ತದೋ, ಗೋವನ್ನು ಪೂಜೆ ಮಾಡಿದ್ರೆ ಅಷ್ಟೇ ಫಲ ಸಿಗ್ತದೆ. ಗರುಡಾದ್ರಿಯ ಅನ್ನದಾಸೋಹದ ಕೊಠಡಿ ಇದು. 10 ಗಂಟೆ ಬಂದಾರಂದ್ರೆ ಮತ್ತೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ ಉಣ್ಸಿ ನಾವು ಯಾವತ್ತು ನೈಟು ನಾವನ್ನೇ ಮನಿಕೊಂಡಿದ್ವಿ. ಅವಾಗ ಬಂದವ್ರಿಗೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ. ರಾಮ್ ರಾಮ್ ಜಯ ರಾಜಾ ರಾಮ್, ರಾಮ್ ರಾಮ್ ಜಯ ಸೀತಾರಾಮ್. ಅದು ಪೂರ್ತಿ ಉದ್ಭವ ಮೂರ್ತಿ ರೀ ಅದು. ಅದು ಯಾವುದೋ ಉಳಿ ಮುಟ್ಟದ ದೇವ್ರಂತ ಅದು. ಓಕೆ. ಜಗತ್ತಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಉಳಿ ಮುಟ್ಟಿರೋ ದೇವ್ರು ಕಾಣ್ತೀರಿ, ಆದ್ರೆ ಇಲ್ಲಿ ಮಾತ್ರ ಅದು ಉಳಿ ಮುಟ್ಟದ ದೇವ್ರು. ಉಳಿ ಪೆಟ್ಟೆ ತಿಂದಿಲ್ಲ, ಉದ್ಭವ ಮೂರ್ತಿ. ಅದನ್ನೆಲ್ಲ ಕ್ಲೀನ್ ಸ್ವಚ್ಛ ಮಾಡಿದಾಗ ಆಕಾರ ಎಲ್ಲ ಕಾಣ್ತದ. ಹೌದು, ಆಕಾರ ಎಲ್ಲ ಕಾಣ್ತದ. ಅದಕ್ಕೇನಪ್ಪ ಅಂದ್ರೆ ನಾವು ಗಂಧ ಸಿಂಧೂರ ಇಟ್ಟು ಅಲಂಕಾರ ಮಾಡೋದು ಅಷ್ಟೇ. ಪ್ರತಿ ಶನಿವಾರಕ್ಕೊಂದ್ಸರಿ ಗಂಧ ಸಿಂಧೂರ ಇಟ್ಟು ಅಲಂಕಾರ ಮಾಡೋದು ಸ್ವಾಮಿಗೆ. ಪ್ರತಿನಿತ್ಯದಲ್ಲಿ ಆತನಿಗೆ ಪುಷ್ಪ ಹೂ ಮುಡಿಸಿ ಹೂವಿನ ಸೇವೆ ಮಾಡೋದು. ಉದ್ಭವ ಮಗ್ಲಲ್ಲಿರೋದು ಸೀತಾದೇವಿ, ಅಮ್ಮನೂರು ಸೀತಾದೇವಿ. ಎಲ್ಲಿ ಕೂಡ ಸೀತಾದೇವಿ ಒಬ್ಬರೇ ಇಲ್ಲ, ಬಟ್ ಇಲ್ಲಿ ಮಾತ್ರ ತಾಯಿ ಒಬ್ಬಳೇ ಇರೋದು. ಎಲ್ಲಿ ಹೋದ್ರೂ ರಾಮನ ಜೊತೆಗೆ ಇರೋದು, ಆದ್ರೆ ಇಲ್ಲಿ ತಾಯಿ ಮಗ ಇಬ್ಬರು ಇದ್ದಾರೆ. ಕಲ್ಯಾಣ ಮಾಡ್ಬೇಕಾದ್ರೆ ಸೀತಾರಾಮ ಕಲ್ಯಾಣ ಮಾಡ್ತೀವಿ, ಮತ್ತೆ ಸಾಮೂಹಿಕ ಮದುವೆನೂ ಮಾಡ್ತೀವಿ. ಆ ಸಮಯದಲ್ಲಿ ಸಾಮೂಹಿಕ ಮದುವೆ ಎಷ್ಟೇ ಆಗಲಿ ಮಠದಿಂದಲೇ ತಾಳಿ ಬಟ್ಟೆ ಕಾಲುಂಗ್ರ ಕೊಟ್ಟು ಇಲ್ಲೇ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಜಾತ್ರೆ ಸಮಯದಲ್ಲಿ ಅವ್ರ ಕಲ್ಯಾಣದಲ್ಲೇ ಮಾಡ್ತೀವಿ. ಇಲ್ಲಿ ನಡೀತದೆ ಸಾಮೂಹಿಕ ಮಾಡ್ತೀವಿ. ನಮ್ಮ ಸಂಕಲ್ಪ ಆಗೈತಿ, ನಾವು ದೇವ್ರ ಸೇವೆ ಜೊತೆಗೆ ಜನಗಳ ಸೇವೆನೂ ಮಾಡ್ಬೇಕಲ್ಲ. ಕರೆಕ್ಟ್. ಈಗ ದೇವ್ರ ಕಲ್ಯಾಣ ಮಾಡ್ತೀವಿ, ಈಗ ಜನಗಳದ್ದು ಒಂದಿಷ್ಟು ಕಲ್ಯಾಣ ಮಾಡ್ಬೇಕಲ್ಲ, ಹೌದ್ರ? ಈಗ ಜನಗಳ ಕಲ್ಯಾಣ ಮಾಡಿದಾಗ ದೇವ್ರ ಕಲ್ಯಾಣಕ್ಕೂ ಒಂದು ಶೋಭೆ ಬರ್ತದ, ಜನಗಳಿಗೂ ಒಂದು ಶೋಭೆ ಬರ್ತದೆ. ಯಾಕಂದ್ರೆ ಮುತ್ತೈತನದ ಭಾಗ್ಯ ಕೊಡೋದು ಅದು ಕೋಟಿ ಪುಣ್ಯದ ಕೆಲಸ, ಹೌದ್ರ? ಹಾಗಾಗಿ ಅಮ್ಮನವ್ರದ್ದು ರಾಮದೇವ್ರದ್ದು ಮದುವೆ ಆದಮೇಲೆ ಅವ್ರದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಆಯಿತು ಅಂದರೆ ಮತ್ತೆ ಮಧ್ಯಾಹ್ನ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಮತ್ತೆ ಸಾಮೂಹಿಕ ಲಗ್ನಗಳನ್ನು ಮಾಡ್ತೀವಿ. ಅವು ಎಷ್ಟನ್ನ ಬರಲಿ ಮಾಡ್ತೀವಿ ಜಾತ್ರೆ ಒಳಗೆ. ಅಂದ್ರೆ ಜಾತ್ರೆ ದಿನ ಮೊದಲನೇ ಕೆಲಸನೇ ನಮ್ಮದು ಜನಗಳ ಸೇವೆ. ಮೊದಲನೇ ದಿನನೇ ರಾಮದೇವ್ರ ಕಲ್ಯಾಣ, ಸಾಮೂಹಿಕ ಮದುವೆ, ಮತ್ತು ಮಾರನೇ ದಿವಸದಿಂದ ಸ್ವಾಮಿ ಎಲ್ಲ ಪೂಜಾ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಹಂಗೆ ಪದ್ಧತಿ ಬಂದಿರತಕ್ಕಂಥದ್ದು. ಸ್ವಾಮಿಗೆ ನಿತ್ಯದಲ್ಲಿ ಪೂಜಾ ಸೇವೆ ನಡೀತಾ ಇರ್ತದೆ. ಮಠ ಅಂದಮೇಲೆ ಮತ್ತೆ ಅದೆಲ್ಲ ಮಾಡಲೇಬೇಕು ಆತನಿಗೆ ಸೇವೆಯನ್ನು. ನೀವು ಬೆಳಗ್ಗೆ ಬಂದಿದ್ರೆ ಸ್ವಾಮಿ ಅಲಂಕಾರ ಆಗಿರ್ತೈತೆ, ಕಾಣ್ತೈತೆ. ಉದ್ಭವರಿಕೆ ಪೂರ್ತಿ ಉದ್ಭವ ಹಸ್ತಮೂರ್ತಿ. ನಾ ಇಲ್ಲಿಗೆ ಬಂದಾಗ ಸುಮ್ಮನೆ ಅದು ಗುಡ್ಡ ಏನಂತಿದ್ರು ಅಂದರೆ ಕಲ್ಲಾಗನ ಹನುಮಪ್ಪ ಕಲ್ಲಾಗಳ ಹನುಮಪ್ಪ ಅಂತಿದ್ರು. ಕಲ್ಲಾಗಿರ ಆಂಜನೇಯ ಕಲ್ಲಗಳ ಆಂಜನೇಯ ಕಲ್ಲಗಳ ಆಂಜನೇಯ ಅಂತಿದ್ರು. ಇಲ್ಲಿಗೆ ಬಂದಾಗ ಸ್ವಲ್ಪ ನನಗೆ ಆಚಾರ ವಿಚಾರದ ಕಡೆ ಭಾಳ ಗಮನ ಹರಿಸಿದಾಗ ನಾ ಒಂದಿನ ಸುಮ್ಮನೆ ಕೂತ್ಕೊಂಡು ಸ್ವಾಮಿ ಬಗ್ಗೆ ಮತ್ತು ಅದನ್ನೆಲ್ಲ ಓದ್ತಾ ಇದ್ದಾಗ ಆಂಜನೇಯನ ಪಂಚಮುಖದಲ್ಲಿ ಮುಖಗಳ ಬಗ್ಗೆ ಓದ್ತಾ ಬಂದಾಗ ಆಂಜನೇಯ ಈತ ಪೂರ್ವಕ್ಕಿಲ್ಲ, ಪಶ್ಚಿಮಕ್ಕಿದ್ದಾನೆ. ಇದು ಪೂರ್ವ, ಸೂರ್ಯ ಹುಟ್ಟೋದು ಈ ದಿಕ್ಕಲ್ಲಿ, ಇದು ಪಶ್ಚಿಮಾಭಿಮುಖವಾಗಿದೆ. ಅಂದ್ರೆ ಆಂಜನೇಯ ಪೂರ್ವಾಭಿಮುಖವಾಗಿದ್ರೆ ಕಪಿರೂಪ, ಪಶ್ಚಿಮಾಭಿಮುಖವಾಗಿದ್ರೆ ಗರುಡ ರೂಪ.
ಪಶ್ಚಿಮಾಭಿಮುಖವಾಗಿದ್ದರೆ ಗರುಡ ರೂಪ. ಆತನಿಗೆ ಗರುಡ ಬಲ ಇರ್ತದೆ, ಬಹಳ ಶಕ್ತಿಶಾಲಿ ಆತ. ಗರುಡ ರೂಪದಲ್ಲಿ ಬಹಳ ಶಕ್ತಿಶಾಲಿ. ಆಮೇಲೆ ವಿಷ್ಣುವಿನ ವಾಹನ. ಹೌದು. ಹೌದ್ರಾ? ಹೌದು ಸರ್. ಹಾಗಾಗಿ ಈಗ ಪಕ್ಷಿಗಳ ರಾಜನೇ ಗರುಡ. ಹೌದ್ರಾ? ಹೌದು ಸರ್. ಹಾಗಾಗಿ ಈ ಸ್ಥಳಕ್ಕೆ ಏನಂತ ಇಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿರೋದು ಅಂಜನಾದ್ರಿ. ಅದನ್ನೇ ಒಂದು ಇದು ಮಾಡ್ಬೇಕಂತಂದ್ರೆ ಈ ಪ್ಲೇಸಿಗೆ ಏನು ಮಾಡಿದ್ವಿ, ಆಯಿತು ಈಗ ಗರುಡ ಆಂಜನೇಯ ಅನ್ನೋದಕ್ಕಿಂತ ಗರುಡ ದೇವನಿಗೆ ಬಹಳಷ್ಟು ಶಕ್ತಿ ಇರ್ತದೆ, ಅದಕ್ಕಾಗಿ ಆತನಿಗೆ ವೀರಾಂಜನೇಯ ಅಂತ ಹೆಸರಿಡೋಣ, ಈ ಕ್ಷೇತ್ರಕ್ಕೆ ಗರುಡಾದ್ರಿ ಅಂತ ಹೆಸರಿಡೋಣ ಅಂತಂದೇಳಿ ಆ ಸಂಕಲ್ಪ ಮಾಡಿ ಇಟ್ಟಿದ್ದೀವಿ. ಒಳ್ಳೆ. ಅದು ವೀರಾವೇಶದಿಂದ ಹೋರಾಡ್ತದೆ ಗರುಡ. ಹೌದು ಸರ್. ಹೌದ್ರಾ? ಹಾಗಾಗಿ ಈತ ಗರುಡ ರೂಪದಲ್ಲಿರೋದ್ರಿಂದ ಭಕ್ತರಿಗೆ ಈ ರೋಗಗಳನ್ನು ಬಹಳ ಆದಷ್ಟು ಬೇಗ ಕಳೀತಾರೆ. ಈ ಕ್ಷೇತ್ರ ಬಹಳ ಫೇಮಸ್ ಆಗೋದ ಕಾರಣ ಏನಪ್ಪ ಅಂದರೆ, ಇಲ್ಲಿ ಯಾರೇ ಆಗಲಿ ಹುಷಾರಿಲ್ದಿರ್ತಕ್ಕಂಥವ್ರಾಗಲಿ ಕಾಯಿಲೆ ಇರ್ತಕ್ಕಂಥವ್ರು ಬಂದರೆ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅಂದರೆ ಸಂಜೀವಿನಿ ಅಂತಕ್ಕಂಥದ್ದು ಗರುಡನಿಗೆ ಮಾತ್ರ ಗೊತ್ತಿರುತ್ತೆ. ಹೌದು. ಆತನಲ್ಲಿ ಸಂಜೀವಿನಿ ಶಕ್ತಿ ಇರ್ತದೆ. ಹಾಗಾಗಿ ಆತನಿಗೆ ವೀರಾಂಜನೇಯ ಅಂತ ಹೆಸರಿಟ್ಟು ಈ ಕ್ಷೇತ್ರ ಗರುಡಾದ್ರಿ ಅಂತ ಹೆಸರಿಟ್ಟು ಅದು ಮುಂದೆ ಜನಸಾಮಾನ್ಯವಾಗಿ ಏನು ಗರುಡ ಬಂದು ಇಲ್ಲಿ ವಿಸಿಟ್ ಕೊಡ್ತಿತ್ತು ಅಂತ ಅದು ನನಗೆ ಆಗೈತ್ರಿ. ಒಂದು 2-3 ಸರಿ ಆಗಿದೆ. 2-3 ಸರಿ ಆಗ್ಯದ. ಏನು ಮತ್ತೆ ಕೆಲವೊಂದು ಹೇಳ್ಬಾರ್ದಂತ ಮತ್ತೆ ಕೇಳಿದಾಗ ಹೇಳಲೇಬೇಕು. ನಾನು ಪೂಜೆ ಮಾಡ್ಬೇಕಾದ್ರೆ ನಾವು ಮೊದಲು ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೆ. ಯಾವಾಗ ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ನೋ ಅವಾಗ ಯಾರು ಇರ್ತಿದ್ದಿಲ್ರಿ. ಭಗವಂತ ಮತ್ತೆ ಭಕ್ತ ಮಾತಾಡ್ಬೇಕಾದ್ರೆ ಏಕಾಂತ ಬಹಳ ಮುಖ್ಯ. ಈಗಿನ ಜನಗಳೆಲ್ಲ ಬರ್ತಾರೆ, ಅವನ ಹತ್ರ ಮಾತಾಡೋ ಗಡ ಕಲಿಯೋದಿಲ್ಲ. ನಾವು ಕೂತ್ಕೊಂಡೇಪ್ಪ ಅಂದ್ರೆ ಧ್ಯಾನ ಕೂತ್ಕೊಂಡ್ರೆ ಇಬ್ಬರು ಮಾತಾಡ್ತೀವಿ. ಯಾಕಂದ್ರೆ ಅದು ನಮ್ಗೆ ಅನುಭವ ಆಗೈತಿ. ತಿಳ್ಕೊಂಡಿರ್ತಕ್ಕಂಥವ್ನಿಗೆ ಅದು ಏನಾಗ್ತದೆ ಗೊತ್ತಿಲ್ಲ. ನಾ ಬಂದು ಪೂಜೆ ಮಾಡ್ಬೇಕಾರೆ ಸುಮ್ಮನೆ ನೀರು ತೊಗೊಂಬರ್ತಿದ್ದೆ, ಹಳದಳ ನೀರು ತೊಗೊಂಬಂದು ಒಯ್ದು ನೀರು ತಂದು ಪೂಜೆ ಮಾಡ್ಬೇಕಾರೆ ಗರುಡ ಬಂದು 3 ಸುತ್ತ ಪ್ರದಕ್ಷಿಣೆ ಕೂಡ ಹಾಕೋಗೈತಿ. ಒಂದು 3-4 ಸರಿ ಅದು ನನಗೆ ಗೋಚರ ಆಗ್ಯದ. ಭಗವಂತನನ್ನ ನಾನು ನೀನು ಯಾವ ರೂಪದಲ್ಲಿ ಇದ್ದೀಯಾ ಅಂತಂದೇಳಿ ಕೇಳಿದಾಗ ನನಗೆ 4-5 ಸರಿ ಕೂಡ ನಾನು ಇದೇ ರೂಪದಲ್ಲಿ ಇದ್ದೀನಿ ಅಂತ ನನಗೆ ಗೋಚರ ಆಗಿದೆ. ನಾನು ಗರುಡ ರೂಪದಲ್ಲೇ ಇದ್ದೀನಿ ಅಂತ ನನಗೆ ಬಹಳಷ್ಟು ಸರಿ ನನಗೆ ಅನುಭವ ಆಗಿದೆ. ಆ ಅನುಭವದಿಂದ ಮತ್ತು ಈ ವಿಚಾರದಿಂದ ಇದಕ್ಕೆ ಗರುಡಾದ್ರಿ ಅಂತ ಹೆಸರು ಕರೀತಾರೆ. ಗರುಡಾದ್ರಿ. ಆಮೇಲೆ ಜಾತ್ರೆ ಕೂಡ ನಾವು ಒಂದು ನಿಯಮ ಹಾಕ್ಸ್ತೀವಿ. ಅಲ್ಲಿ ಹೊರಗಡೆ ಒಂದು ವೆಲ್ಕಮ್ ಬೋರ್ಡ್ ಮಾಡಿದಾಗ ಅಂಜನಾದ್ರಿ ಬೆಟ್ಟ ನೋಡು, ಗರುಡಾದ್ರಿ ಮಠ ನೋಡು ಅಂತ ಹಾಕ್ಸ್ತೀವಿ ಜನಗಳಿಗೆಲ್ಲ. ಯಾಕಂದ್ರೆ ಅಂಜನಾದ್ರಿಯಲ್ಲಿ ಬೆಟ್ಟ ಚೆನ್ನಾಗಿದೆ, ಇಲ್ಲಿ ಗರುಡಾದ್ರಿಯಲ್ಲಿ ಮಠ ಇದೆ. ಯಾಕಂದ್ರೆ ಆಂಜನೇಯನ ಮಠ ಕರ್ನಾಟಕದಲ್ಲಿ ನಾನು ಎಲ್ಲೂ ಕೇಳಿಲ್ಲ. ಇಲ್ಲ. ಈ ಕಡೆ ದಕ್ಷಿಣ ಭಾಗದಲ್ಲಿ ಇರ್ಬೇಕಂತ ಕೇಳಿದೆ. ಒಂದು ವೀರಾಂಜನೇಶ್ವರ ಮಠ ಇದೆ ಅಂತಂದೇಳಿ. ಅಲ್ಲಿ ಬಿಟ್ರೆ ಮಠ ಅಂತ ಇರೋದು ಇಲ್ಲೇ ಆಂಜನೇಯ. ಆಮೇಲೆ ಹೂ ಪ್ರಶ್ನೆ ಕೇಳ್ಬೇಕಾರಾಗೆ ನಾವು ಮಳೆ ವಿಚಾರ ಆಗಿರ್ಬೋದು, ಏನಾರ ಕೇಳಿ ಬಂದ್ರೆ ಅದು ಖಂಡಿತ ಇರ್ಬೇಕು. ಅಷ್ಟು ಶಕ್ತಿ ಆತನ ನಂಬಿಕೆ ಭಾಳ. ಆತನ ನಂಬಿಲ್ಲ ಅಂದ್ರೆ ಉಳಿಸೋದಿಲ್ಲ, ಏನಾದ್ರು ಮಾಡಿಬಿಡುತ್ತೆ. ಅದಕ್ಕೆ ನಾವು ಭಕ್ತರಿಗೆ ಹೇಳ್ತೀವಿ ಭಾಳ ಹುಷಾರಾತಂತಕ್ಕಂಥ. ಯಾಕಂದ್ರೆ ಅಪನಂಬಿಕೆ ಮಾಡಿ ಬರಬೇಡ್ರಿ. ಅಪನಂಬಿಕೆ ಮಾಡಿ ಬಂದ್ರೆ ಅವನು ಯಾರನ್ನೂ ಕೇಳೋನಲ್ಲ ಅಂತ. ಯಾಕಂದ್ರೆ ಅವನು ರಾಮನ ಬಂಟ. ಆಮೇಲೆ ಕಲಿಯುಗದಲ್ಲಿ ಬ್ರಹ್ಮ ಪದವಿಯನ್ನು ಪಡೆದಿರ್ತಕ್ಕಂಥವನು. ಈ ಕಲಿಯುಗದ ಬ್ರಹ್ಮ ಆತನ ಮಹಿಮೆಯನ್ನು ತಿಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವನ ಶಕ್ತಿ ಏನಂತ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವನ ಇರುವಿಕೆಯನ್ನು ಪದೇ ಪದೇ ಅವನು ಸಾಕ್ಷಿ ಸಂಭೂತವಾಗಿ ತೋರಿಸ್ತಿರ್ತಾನೆ. ಯಾಕಂದ್ರೆ ಭಾಳ ಅನುಭವಗಳಾಗ್ಯಾವ ನಿಮಗೆ. ನೀವು ಅದನ್ನು ಶನಿವಾರ ದಿವಸ ಬಂದರೆ ಆ ಭಕ್ತರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಾಗ್ಯದ ಅಂತಂದ್ರೆ. ಯಾಕಂದ್ರೆ ಯಾರೂ ಕೂಡ ಸುಮ್ಮನೆ ಬರೋಲ್ರಿ. ಯಾಕಂದ್ರೆ ಇವತ್ತಿನ ಪ್ರಪಂಚ ಬಹಳ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಏನೇ ಮಾಡಿದ್ರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಹೌದ್ರ? ಏನು, ಹೆಂಗೆ, ಯಾಕೆ ಅಂತಂದು. ಹಾಗಿರ್ಬೇಕಾದ್ರೆ ನಂಬಿಕೆ ಇಷ್ಟು ಜನ ಬಂದಾಗಲೇ ಅದು ನಮಗೇನು ಅನ್ನೋದು ಅನುಭವ ಗೊತ್ತಾಗುತ್ತೆ. ಹೌದ್ರ? ನಂಬಿಕೆನೇ ಭಾಳ ಮುಖ್ಯ. ನಂಬಿಕೆ ಇಟ್ಟರೆ ಎಲ್ಲದೂ ಸಾಧ್ಯ. ಆಮೇಲೆ ನಾವಿಡ್ತಕ್ಕಂಥ ಹೆಜ್ಜೆಯನ್ನ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಆಮೇಲೆ ದೇವ್ರ ಮೇಲೆ ಕೂಡ ನಂಬಿಕೆ ಇಟ್ಕೊಳ್ಬೇಕು. ಹೌದು ಸರ್. ನೀನಿದ್ದೀಯ, ನಾ ಈಗ ಹೆಜ್ಜೆ ಇಡುತ್ತೀನಿ, ಏನು ಮಾಡ್ತೀವಿ ಗೊತ್ತಿಲ್ಲ, ಅದು ನಾ ಮಾಡ್ತಕ್ಕಂಥದ್ದು ಒಳ್ಳೇದಾಗಬೇಕು. ನನ್ನ ಕೈಯಿಂದ ಮಾತ್ರ ಎಂದೂ ಕೆಟ್ಟ ಕೆಲಸವನ್ನು ಮಾಡಿಸ್ಬೇಡ ಅಂತಂದೇಳಿ ನಿಷ್ಕಲ್ಮಶವಾಗಿ ಹೆಜ್ಜೆ ಇಟ್ಟಿವೆ ಅಂದರೆ ಅವನು ಆ ಹೆಜ್ಜೆ ಒಳಗೆ ನಮಗೆ ಶಕ್ತಿ ಕೊಟ್ಟು ಕಾಪಾಡ. ಅದಕ್ಕೆ ಸಾಕ್ಷಿ ಸಂಭೂತನೇ ಎಲ್ಲ ಘಟನೆಗಳಿಲ್ಲ. ನೀವು ಹೇಳಿರೋ ಮಾತು ಕೂಡ ಸತ್ಯ ಸಮರ್ನ. ನಾವು ಅನ್ಕೊಂಬಂಡಿವಿ, ಏನು ಇವ್ರ ಹತ್ರ ಮೀಟ್ ಆದಿವಲ್ಲ ಕೂಡ್ಲಿಯಲ್ಲಿ, ಯಾಕೋ ಮಳೆ ಬರೋ ಮೂಮೆಂಟ್ ಇದೆ, ಆಂಜನೇಯ ಬರ್ಸ್ಬೋದು, ಹೇಳಕ್ಕೆ ಬರೋಲ್ಲ ಅಂತಂದೇಳಿ ಅಂದು ಮಳೆನೇ ಬಂದ್ಬಿಟ್ಟು. ಹಾಂ, ನಾವು ಹೊಲಗಳಿಗೆ ನೀರಿಲ್ಲ, ಬಂದ್ರೆ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ ಅನ್ಕಂತಾನೆ ಬಂದ್ವಿ. ಆಗ್ಲೇ ಅವನ ಇಚ್ಛೆ ರೀ.
ಅಲ್ಲ ಸ್ವಾಮಿಗಳು 1 ಗಂಟೆಗೆ ಹೇಳಿದ್ರಂತೆ, ಇಲ್ಲಿ ಭಕ್ತಾದಿಗಳು ಹೇಳಕತ್ತಾರ ನೋಡದ, 1 ಗಂಟೆಗೆ ಹೇಳಿದ್ರಂತೆ ಮಳೆ ಬರುತ್ತಾ ಅಂತಂದೇಳಿ. 5 ಗಂಟೆಗೆ ಮಳೆ ಬರುತ್ತೆ. 5 ಗಂಟೆಗೆ ಮಳೆ ಬಂದೇ ಬರುತ್ತೆ ನಮಗೆ. 5 ಗಂಟೆಗೆ ನನ್ನ ಟೈಮ್ ನೋಡಿ ಬಂದ ಮೇಲೆ. ಸ್ವಾಮಿ ಇನ್ನೊಂದು ಚಿಕ್ಕದಾಗಿ ಗೋಶಾಲೆ ಸತ್ಮಿ ಇದೆ ಅಂತ ಕೇಳ್ಪಟ್ಟಿವಿ ಇಲ್ಲಿ. ಗೋಶಾಲೆ ಐತ್ರಿ, ಹಾಂ ಅದನ್ನು ನಿರ್ವಹಣೆ ಮಾಡ್ತಾ ಇದೀವಿ. ಹಾಂ ಸ್ವಲ್ಪ ಅದನ್ನ ಟ್ರಸ್ಟ್ ಮಾಡಿ ಅದನ್ನೊಂದು ಗೋಶಾಲೆ ಅಂತ ಸಪ್ರೇಟ್ ಮಾಡಿ ಗೋಗಳ ರಕ್ಷಣೆ ಕೂಡ ಮಾಡ್ಬೇಕಂತ. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಎಷ್ಟದಾವ ಸಮ್ಮರ್ ಇಲ್ಲಿ? ಒಂದ್ಸಲ ನೋಡ್ಬೋದು. ಬಾಳ ಇದ್ವಪ್ಪ ಹಸುಗಳೇನ್ ಬಾಳ ಇದ್ವು. ಹಾಂ ಏನ್ ಮಾಡಿವಂದ್ರ ಈಗ ರೈತರು ಕೆಲವರಿಗೆ ಮನ್ಯಾಗ ಹಾಲು ಕರೆಯಕ್ಕೆ ಹಸುಗಳಿಲ್ಲ ಅಂತ ಕೇಳಿದಾಗ ಕೊಟ್ಟು ಬಿಟ್ಟಿ, ಒಂದು 10-15 ಹಸುಗಳು ರೈತರಿಗೆ ಕೊಟ್ಟು. ಯಾಕಂದ್ರ ಇಲ್ಲಿರೋದು ಒಂದೇ, ರೈತರ ಮನೆಗಿರೋದ್ರು ಒಂದೇ. ಹೌದ್ರ, ನಾವು ಸಾಕೋದು ಅವರು ಸಾಕ್ತಾರಲ್ಲ ಅಂತ ಹೇಳಿ ಕೊಟ್ಟಿದೀವಿ. ನಮಗೆ ಇಲ್ಲಿ ಮಠದಾಗ ಹಾಲು ಹಿಂಡಕ್ಕೆ ಎಷ್ಟು ಬೇಕೋ ಅಷ್ಟು 6 ಮಾತ್ರ ಇಟ್ಕೊಂಡಿವಿ. ಮತ್ತೆ ಅವ್ರ ರೈತರು ಏನ್ ಕೊಟ್ಟಿವಲ್ಲ ಅವನ್ನೆಲ್ಲ ಅವ್ರ ಮನ್ಯಾಗ ಮತ್ತೆ ಅವ್ರ ಹಾಲು ಹಿಂಡ್ಕೊಂಡು ಅವರಿಗೆ ಬೇಕಾದಷ್ಟು ಕರುಗಳನ್ನ ತಗೊಂಡು ಮತ್ತೆ ವಾಪಸ್ ಮತ್ತೆ ಬಿಡ್ತಾರೆ. ಯಾಕಂದ್ರೆ ಮಠದಲ್ಲಿ ನಿರ್ವಹಣೆ ಬಹಳ ಕಷ್ಟ ಆಗ್ತೈತಿ. ಮೊದಲಿಗೆ ಏನಾಗಿತ್ತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಭಕ್ತರಿದ್ರು, ಏನೋ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ. ಆದ್ರೆ ಈಗ ಮಠದ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಸ್ವಲ್ಪ ನಮಗೆ ನಿರ್ವಹಣೆ ಮಾಡ್ಬೇಕು. ಈ ಗೋಶಾಲೆಯನ್ನ ಈಗ ಭಕ್ತರದೇನು ನಡೆಸ್ಬಿಡ್ತೀವ್ರಿ, ದಾಸೋದ್ದೇನು ಸಮಸ್ಯೆ ಆಗಿಲ್ಲ, ಮತ್ತೊಂದು ಸಮಸ್ಯೆ. ಈಗ ಮತ್ತೆ ಸಪ್ರೇಟ್ ಗೋಶಾಲೆಯನ್ನು ಮಾಡ್ಬೇಕಂದ್ರೆ ಸ್ವಲ್ಪ ನಿರ್ವಹಣೆ ಕಷ್ಟ ಆಗುತ್ತಲ್ಲ. ಅದನ್ನು ಬೇರೆ ಒಂದು ಪ್ಲಾನ್ ಮಾಡೋಣ ಅಂತಂದೇಳಿ ಏನ್ ಮಾಡಿವಿ ಅಂದ್ರೆ 1 ವರ್ಷದ ಮಟ್ಟಿಗೆ ಸ್ವಲ್ಪ ಅದ್ ನೋಡ್ಕೊಂಡು ಮಾಡ್ಬೇಕಂತ ಈಗ ಚಿಕ್ಕದಾಗಿ ಒಂದು ಗೋಶಾಲೆಯನ್ನು ಮಾಡಿದೀವಿ. ಅಲ್ಲೇ ಗೋಗಳು ಇರ್ತವೆ, ಹೊರಗಡೆ ಇದಾವೆ ಅವು. ಆ ಕಡೆ ಇದೆ ಗೋಶಾಲೆ, ಆ ಕಡೆ ಇದೆ ಸ್ಟೋರ್ ರೂಮ್, ಆ ಕಡೆ ಗೋಶಾಲೆ ಇದೆ. ತೋರಿಸ್ತೀನಿ. ಓಕೆ. ಅಂದ್ರೆ ಇವಾಗೇನು ಹೊರಗಡೆ ಹೋಗಿದಾವ ಸಮ್ಮರ್? ಅಲ್ಲಿ ಆ ಕಡೆ ಹೊರಗಡೆ ಕಟ್ಟಿದೀವಿ. ಈಗ ಇಲ್ಲಿ ತಂದು ಸಾಯಂಕಾಲ ಕಟ್ಟುತ್ತಾರೆ. ಯಾಕಂದ್ರೆ ಈಗ ಎಲ್ಲ ಕಟ್ಟಿರೋ ಇದು ಮಾಡ್ಕಂತ ಅಂತಂದು ಇದು ಮಾಡ್ತಾರೆ. ಕರುಗಳಿವು, ಅವು ಗೀರ್ತಳೆ ಅವೆರಡು. ಇದು ನಮ್ಮ ಜವಾರಿ, ಇದು ಬಿಳಿ ಆಕಳ. ನಿತ್ಯದಲ್ಲಿ ಪೂಜೆಗೆ ಇದನ್ನ ಬಳಸೋದು. ಹೌದು. ನಮ್ಮ ಮಠದಲ್ಲಿ ಸ್ವಾಮಿ ಪೂಜೆ ಆದ ತಕ್ಷಣ ಗೋ ಪೂಜೆ ಆಗ್ಬೇಕು. ಹೌದೌದು. ಬೆಳಗ್ಗೆ ಸ್ವಾಮಿ ಪೂಜೆ ಆದ ತಕ್ಷಣ ಗೋ ಪೂಜೆ ಆಗ್ಬೇಕು. ಹಂಗಾಗಿ ಗೋಗಳು ಡೈಲಿ ಮಾಡ್ತೀವಿ. ಡೈಲಿ ಅವಕ್ಕೆ ಸ್ನಾನ ಮಾಡಿಸಿ ಗೋ ಪೂಜೆಯನ್ನು ಮಾಡ್ತೀವಿ ಬೆಳಿಗ್ಗೆ. ಯಾಕಂದ್ರೆ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ ಗೋವು ಅಂದ್ರೆ. ನಮಗೆಲ್ಲರಿಗೂ ಈ ಜನ್ಮದಲ್ಲಿ 2ನೇ ತಾಯಿ ಗೋವು ಅಂದ್ರೆ. ಹೌದ್ರ? ಯಾಕಂದ್ರೆ ಎಷ್ಟೋ ಜನಕ್ಕೆ ಹಾಲಿರೋದಿಲ್ಲ, ಆ ಗೋವಿನ ಹಾಲು ಕುಡದೇ ಬೆಳೆದಿರ್ತೀವಿ. ನಮಗೆ ತಾಯಿ ಅದು. ಆ ತಾಯಿಯನ್ನು ನಿತ್ಯ ಕಾಲದಲ್ಲಿ ನಮ್ಮ ಹೆತ್ತ ತಾಯಿಗಳನ್ನ ಎಷ್ಟು ಪೂಜೆ ಮಾಡಿದ್ರೆ ಫಲ ಸಿಗ್ತದೋ, ಗೋವನ್ನು ಪೂಜೆ ಮಾಡಿದ್ರೆ ಅಷ್ಟೇ ಫಲ ಸಿಗ್ತದೆ. ಹಾಗಾಗಿ ನಿತ್ಯದಲ್ಲಿ ಆ ಪೂಜೆ ಮಾಡ್ತೀವಿ. ಆ ಕಡೆ ಇದಾವೆ ಗೋಗಳು. ಇದು ಸ್ಟೋರ್ ರೂಮ್ ರೀ. ಇದೆಲ್ಲ ಒಳಗೆಲ್ಲ ಸ್ಟೋರ್ ರೂಮ್ ಇದೆ. ಎಲ್ಲ ಭಕ್ತರ ತಂದಿರೋ ಹಕ್ಕಿ ರೀ ಇವೆಲ್ಲ. ಭಕ್ತರು ಕೊಟ್ಟಿರೋ ಹಕ್ಕಿ ಇದೆಲ್ಲ ಇದು ಮಾಡ್ಕೊಂತೀವಿ, ಬಳಸ್ತಿರ್ತಾರೆ. ಸ್ವಲ್ಪ ವ್ಯವಸ್ಥೆಗೆ ಅದು ಅಲ್ಲಿ ಬಿಲ್ಡಿಂಗ್ ಆಯ್ತು ಅಂದ್ರೆ ಸಹ ನಮಗೆ ಅನುಕೂಲ ಆಗ್ತದೆ. ಅಲ್ಲಿ ಬಿಲ್ಡಿಂಗ್ ಒಂದು ರೆಡಿ ಮಾಡ್ತಾ ಇದ್ದೀವಿ, ಅದೊಂದು ರೆಡಿ ಆಗ್ಬೇಕು. ಇಲ್ಲಿದ್ದಾವ್ರಿ, ಭಾಳ ಇದ್ದವ್ರಿ ರೈತರು. ಹೊಸದ್ ಬಂದ್ಬಿಟ್ಟು ಅನ್ನದಾಸೋಹದ್ದು ಅಲ್ಲಿ ಕಟ್ಟಡ ಕಟ್ಸ್ಕೊತಾರಲ್ಲ ಎಂಟ್ರೆನ್ಸ್. ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಕಟ್ತಾ ಇದೆ. ಇಲ್ಲೇ ಮಾಡ್ತಾ ಇದ್ದೀವ್ರ. ಈಗ ಇದು ಇಲ್ಲಿ ಸಮಸ್ಯೆ ಆಗ್ತದೆ ಅಂತಂದೇಳಿ, ಈಗ ಯಾಕಂದ್ರೆ ಭಕ್ತರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಬಂದ್ರೆ ರಾತ್ರಿ ಇವೆಲ್ಲ ಅಂದ್ರೆ ಏನು ಪಾತ್ರೆ ಅಂದ್ರೆ ಅಡಿಗೆ ಮಾಡೋದಲ್ಲ. ಓಕೆ. ಪ್ರತಿದಿನ ಎಷ್ಟು ಮಂದಿ ಇದು ದಾಸೋಹ ಮಂದಿ ನಡೀತದೆ? ಅದು ಎಷ್ಟು ಜನನ ಬರಲಿ ದಾಸೋಹ ಮಾಡ್ತೀವಿ. ಇಷ್ಟೇ ಅಂತ ಅದಕ್ಕೆ ಮಿತಿವಿ ಇಲ್ಲ. ಇಷ್ಟ ಸೇರಿ ಬಸಿಬೇಕು ಅನ್ನೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಮಠಕ್ಕೆ ಭಕ್ತರು ಎಷ್ಟು ಬರ್ತಾರೆ ನೋಡ್ಕೊಳ್ತೀವಿ. ನೋಡ್ಕೊಂಡು ಅದು ಎಷ್ಟಾಗುತ್ತಂತ ದಾಸೋಹ ಮಾಡ್ತಾರೆ. ಸ್ನೇಹಿತರೆ, ಗರುಡಾದ್ರಿಯ ಅನ್ನದಾಸೋಹದ ಕೊಠಡಿ ಇದು. ಇಲ್ಲಿ ಅಡುಗೆ ಮಾಡ್ತಾರ್ರಿ. ನಾ ಬಾಲಮ್ಮ ಅಂತ ಹೇಳಿದ್ನಲ್ಲ, ಅಯ್ಯಮ್ಮ ಹೌದು ನೋಡ್ರಿ, ಕಡೆ ಬರ್ತಾಳೆ ಅಯ್ಯಮ್ಮ. ದಿನಾಲೇ ಅಯ್ಯಮ್ಮ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಳೆ ಮರ್ಬೇಕಾದ್ರೆ, ಮತ್ತೆ 3 ಕಿಲೋಮೀಟರ್ ನಡ್ಕೊಂಡ್ ಬರ್ತಾಳೆ. ಇವತ್ತಿಗೂ ₹1 ಕೂಡ ಅಪೇಕ್ಷೆ ಮಾಡಿಲ್ಲ ನೋಡ್ರಿ, ಹಂಗೆ ಸೇವೆ ಮಾಡಿ. ಅವರಿಬ್ಬರು ಅಕ್ಕ ತಂಗಿರಿ, ಅವರಿಬ್ಬರು ಅಲ್ಲಿಂತಾಳಲ್ಲಿ ಶಾರದಮ್ಮ ಅಯ್ಯಮ್ಮ. ಈಗ ಮಠದಲ್ಲಿ ಭಟ್ರಿಲ್ಲ ಆದ್ರೂ ಕೂಡ ಅವರಿಬ್ಬರ ನಿಭಾಯಿಸ್ಕೊಂಡು ಹೋಗ್ಯಾರ ನೋಡ್ರಿ. ನಿನ್ನೆ ಒಂದು 2,000 ಜನಕ್ಕೆ ದಾಸೋಹ ಮಾಡ್ಯಾರ.
ಹುಗ್ಗಿ ಅನ್ನ ಸಾಂಬಾರು. ಯಾವ ಊರಮ್ಮ ನಿಮ್ಮದು? ನಮ್ಮದು ಮರಬಾರ್ರಿ. ಮೊರಬಾ. ಓಕೆ. ಅಲ್ಲಿ ಡೈಲಿ ಡೈಲಿ ಬರ್ತೀವಿ ಮುಂಜಾನೆ ಬೆಳಿಗ್ಗೆ 8-9 ನಿಮಗೆ ಯಾವ ಥರ ಇಲ್ಲಿ ಬಂದು ಹೋಗ್ತಿರಲ್ಲ, ನಿಮಗೇನು ಅನ್ಸಲ್ಲ? ಏನು ಅನ್ಸಲ್ಲ ಸ್ವಾಮಿ, ನಮಗೆ ಚೆನ್ನಾಗೈತೆ. ನಮ್ಮ ಅಪ್ಪನ ಸೇವೆ ಮಾಡಕ್ಕಂತ ನಾವು ಬರ್ತೀವಿ. ನಮ್ಮ ಅಪ್ಪ ಇರಲಿ, ನಮ್ಮ ಅಪ್ಪ ಬೆಳೀಲಿ, ನಮ್ಮ ಅಪ್ಪನ ಸೇವೆ ಮಾಡೋಣ. ನಮಗೆ ನಮ್ಮ ಅಪ್ಪ ಕೊಡಬೇಡ, ನಾವು ಕೈಲಿಂದ ₹1 ಹಾಕ ನಮ್ಮ ಅಪ್ಪಗೆ ಅಂತ ನಾವು ಸೇವೆ ಮಾಡ್ತೀವಿ. ನಿಮ್ಮ ಹೆಸರು ಏನಂದ್ರಲ್ಲಮ್ಮ? ಬಾಲಮ್ಮ. ಬಾಲಮ್ಮ. ಮೊರಬಾ ಗ್ರಾಮ. ನಿಮ್ಮ ಹೆಸರಮ್ಮ? ನಮ್ಮ ಚೌಡಾಪುರ ಸರ್. ಚೌಡಾಪುರ. ಚೌಡಾಪುರದಿಂದ ಇಲ್ಲಿ ಬಂದ್ರ ಸಮ್ಮರಿ ಅವರು? ಹಾಂ ರೀ, ಚೌಡಾಪುರದಿಂದ ಇಲ್ಲಿ ಕರೆಸಿವ್ರಿ. ಇಲ್ಲಿ ಬರ್ತಾರ ಅವ್ರು ಮೇಟಕ್ಕೆ ಸೇವೆಗೆ. ಅಲ್ಲಿ ಏನಂದ್ರೆ ಹೊಲ್ದಾಗ ಕೆಲಸ ಇದ್ರೆ ಮಾತ್ರ ಹೋಗ್ತಾರ ಅವ್ರು. ಇಲ್ಲಂದ್ರೆ ಇಲ್ಲೇ ಮಠದಾಗ ಸೇವೆ. ನಾವು ಅಂಗನವಾಡಿ ಮುಂಜಾನೆ ಹೊತ್ತು ಹೋಗಿ ಅಲ್ಲಿ ಅಡುಗೆ ಮಾಡ್ತೀವಿ. ಮತ್ತೆ ಸಾಯಂಕಾಲ 3 ಗಂಟೆಗೆ ಬಂದು ಇಲ್ಲಿ ಅನ್ನದಾಸ್. ಪ್ರತಿದಿನ ಎಷ್ಟು ಮಂದಿ ಭಕ್ತರು? ಪ್ರತಿದಿನ 20-30 ಜನ ಅಂತೂ ಡೈಲಿ ಬರ್ತಾರೆ. ಒಂದು 50 ಜನಕ್ಕಂತೂ ಬರ್ತಾರೆ. ಆಯ್ತು. ಸಾಟರ್ಡೆ ಒಂದು, ಶನಿವಾರ ಒಂದಿನ, ಶನಿವಾರ ಒಂದಿನ ಫುಲ್ ಒಂದು 2,000 2,500 ಜನ 3,000 ಜನ ಶನಿವಾರ, ಪ್ರತಿ ಶನಿವಾರ. ಭಾನುವಾರ ಆದ್ರೆ ಇವತ್ತಾದ್ರೆ ಇಲ್ಲಿ ಬಂದ ಭಕ್ತಾದಿಗಳು ಯಾವತ್ತು ವಾಪಸ್ ಹೋಗಿಲ್ಲ. ಅನ್ನದಾಸ ಮೊನ್ನೆ ಬಂದಾರಂದ್ರೆ ಸರ್ 10 ಗಂಟೆ ಬಂದಾರಂದ್ರೆ ಮತ್ತೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ ಉಣ್ಸಿ. ನಾವು ಯಾವತ್ತು ನೈಟು ನಾವನ್ನೇ ಮನಿಕೊಂಡಿದ್ವಿ. ಅವಾಗ ಬಂದವ್ರಿಗೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ ನೀಡಿ. ಹಂಗ ಮನಸ್ಸು ಬಾರ್ದಲ್ಲ ಭಕ್ತರನ್ನ. ಉದ್ಕ ಮುದ್ದೆ ಮಾಡಿದ್ವಿ, ಒಂದೇ ಮುದ್ದೆ ಇತ್ತು. ಅವ್ರು 5 ಜನ ಇದ್ರಲ್ಲ, ಮತ್ತೆ ಅನ್ನ ಮಾಡಿ ಸಾಂಬಾರು ಮಾಡಿ ಉಣಿಸಿ. ಓಕೆ, ಥ್ಯಾಂಕ್ಸ್. 1 2 3 4 5 ಸರ್, ಪ್ರತಿದಿನ ತರಕಾರಿ ಯಾರು ತರ್ತಾರೆ ಇಲ್ಲಿ? ಹೌದಾ? ಓಕೆ. ಅಂದ್ರೆ ಎಲ್ಲಿ ಹೋಗ್ತೀರಿ ನೀವು ತರೋದು? ಹಾಂ, ಕೂಡ್ಲಿಗೆ ಹೋಗ್ತೀರಾ? ಓಕೆ. राम राम जय